ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಕನ್ನಡದಲ್ಲಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಎಲ್ಲಾದ್ರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ, ನಿಮ್ಮ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ. ಸೊ ನಿಫ್ಟಿ 48 ಪಾಯಿಂಟ್ ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ 207 ಪಾಯಿಂಟ್ ಡೌನ್ ಆಗಿದೆ. ಮತ್ತೆ ಸೆನ್ಸೆಕ್ಸ್ 170 ಪಾಯಿಂಟ್ ಡೌನ್ ಆಗಿದೆ. ಸದ್ಯಕ್ಕೆ ಗಿಫ್ಟ್ ನಿಫ್ಟಿ 65 ಪಾಯಿಂಟ್ ಅಪ್ ತೋರಿಸ್ತಾ ಇದೆ. ಸೊ 255.60 ಮೈನಸ್ 25,500 ಅಂದ್ರೆ 60 ಪಾಯಿಂಟ್ ಗ್ಯಾಪ್ ಅಪ್ ತೋರಿಸ್ತಾ ಇದೆ. ಗ್ಯಾಪ್ ಅಪ್ ಆದ್ಮೇಲೆ ಏನಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಿನ್ನೆ ಕಮಾಡಿಟಿ ಸ್ವಲ್ಪ ಮಿಕ್ಸ್ಡ್ ಆಗಿತ್ತು. ಸಿಲ್ವರ್ ಪಾಸಿಟಿವ್ ಕ್ಲೋಸಿಂಗ್ ಆಗಿದೆ, ಮತ್ತೆ ಗೋಲ್ಡ್ ಬೀಸ್ ನೆಗೆಟಿವ್ ಕ್ಲೋಸಿಂಗ್ ಆಗಿದೆ. ಕ್ರೂಡ್ ಆಯಿಲ್ ಕೂಡ ನೆಗೆಟಿವ್ ಕ್ಲೋಸಿಂಗ್ ಆಗಿದೆ. ಇಂಡಿಯಾ ವಿಕ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಮಾರ್ಕೆಟ್ಸ್ ನಲ್ಲಿ. ಸೊ ಅದೇನು ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾವುದೇ ಗ್ಲೋಬಲ್ ಕ್ಲೂಸ್ ಬಂದರೂ ಕೂಡ ಇಂಡಿಯಾ ವೊಲಟಾಲಿಟಿ ಇಂಡೆಕ್ಸ್ ಏನಿದೆ ಅದು 12.39%, ಮೈನಸ್ 0.48% ಅಂತ ತೋರಿಸ್ತಾ ಇದೆ. ಸೊ ಏನು ರಿಯಾಕ್ಷನ್ ಇಲ್ಲ. ಸೊ ಏನು ಫಿಯರ್ ಫ್ಯಾಕ್ಟರ್ ಅಂತದ್ದೇನಿಲ್ಲ ಗ್ಲೋಬಲ್ ಮಾರ್ಕೆಟ್ಸ್ ಕಡೆಯಿಂದ. ಸೊ ನಿನ್ನೆ ನನ್ನ ವ್ಯೂ ಏನಾಗಿತ್ತು ಅಂದ್ರೆ 25,600 ನೀವು ರೆಸಿಸ್ಟೆನ್ಸ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದೆ. ಎಕ್ಸಾಕ್ಟ್ ಆಗಿ 25,600 ಹತ್ರ ಒಂದು ಡೋಜಿ ಕ್ರಿಯೇಟ್ ಮಾಡ್ತು. ಅದಷ್ಟೇ ಅಲ್ಲ, ನಿನ್ನೆ ಒಂದು ಸ್ಟ್ರಾಟಜಿ ಕೂಡ ನಾನು ಹೇಳಿದೆ. ಪ್ರೀವಿಯಸ್ ಡೇ ಕ್ಲೋಸ್ ಏನಿದೆ, ಪ್ರೀವಿಯಸ್ ಡೇ ಹೈ ಏನಿದೆ, ಮತ್ತೆ ಪ್ರೀವಿಯಸ್ ಡೇ ಲೋ ಏನಿದೆ, ಈ ಮೂರು ಲೆವೆಲ್ಸ್ ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಅದಾದ್ಮೇಲೆ ಟ್ರೇಡಿಂಗ್ ಕೂತ್ಕೊಳ್ಳಿ. ಸೊ ಎಕ್ಸಾಕ್ಟ್ ಆಗಿ ನೆನ್ನೆ ನೋಡಿ, ಇದು ಕ್ಲೋಸ್ ಆಗಿತ್ತು. ಕ್ಲೋಸ್ ಹತ್ರ ನಿಮ್ಗೆ ಬುಲಿಶ್ ಪಿಯರ್ಸಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗಿ ಅಲ್ಲಿಂದ ಮತ್ತೆ ಡೇ ಹೈ ಬಂತು. ಇದು ಒಂದು ಟ್ರೇಡ್ ಆಗಿತ್ತು. ಅದಷ್ಟೇ ಅಲ್ಲ, ರೆಸಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಬೇರಿಶ್ ಸಿಂಗಲ್ ಬಂತು, ಅಲ್ಲಿಂದ ಕೆಳಗಡೆ ಹೋಯ್ತು. ಅದಾದ್ಮೇಲೆ 25,500 ಕೂಡ ಸಪೋರ್ಟ್ ಆಗಿ ಬಿಹೇವ್ ಮಾಡ್ತು. ನೆನ್ನೆ ಸ್ವಲ್ಪ ಕನ್ಸಾಲಿಡೇಷನ್ ಆದ್ಮೇಲೆ ಮತ್ತೆ 25,600 ಹತ್ರ ಹೋಗಿ ಡೋಜಿ ಕ್ರಿಯೇಟ್ ಮಾಡ್ತು. ನೆನ್ನೆ ಆಪ್ಷನ್ಸ್ ಮೊಮೆಂಟಮ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಇಲ್ಲಿ ಡೋಜಿ ಕ್ರಿಯೇಟ್ ಆದ್ಮೇಲೆ ಒಂದು ಕ್ಯಾಂಡಲ್ ಅಲ್ಲಿ 100 ಪಾಯಿಂಟ್ಸ್ ಮೂವ್ಮೆಂಟ್ ಬಂತು ಪುಟ್ ಆಪ್ಷನ್ ಅಲ್ಲಿ. ಸೊ ಅಲ್ಲಿಂದ ಮತ್ತೆ ಡೇ ಲೋ ಬಂದ್ಬಿಡ್ತು. ಸೊ ಈ ಮೂರು ಲೆವೆಲ್ ನ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಯಾವುದು? ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಮತ್ತೆ ಪ್ರೀವಿಯಸ್ ಡೇ ಕ್ಲೋಸ್. ಅದನ್ನೇ ಇವತ್ತು ಕೂಡ ಮಾಡಿ. ಸೇಮ್ ನ ರಿಪೀಟ್ ಮಾಡಿ ನೆಕ್ಸ್ಟ್ 22 ಡೇಸ್ ಆರ್ 100 ಡೇಸ್. ನಿಮ್ ಟ್ರೇಡಿಂಗ್ ಡೆಫಿನೆಟ್ ಆಗಿ ಕ್ಲಿಕ್ ಆಗುತ್ತೆ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಏನ್ ಕಾಣ್ತಿದೆ? ಲೋವರ್ ಲೋ ಫಾರ್ಮೇಶನ್ ಕಾಣ್ತಾ ಇದೆ. ನಿನ್ನೆ ಕೂಡ ಕ್ಲೋಸ್ ಲೋವರ್ ಫಾರ್ಮೇಶನ್ ಅಲ್ಲೇ ಕ್ಲೋಸ್ ಆಯ್ತು. ನಾನು ಇಲ್ಲೊಂದು ಎಲಿಯಟ್ ವೇವ್ಸ್ ಮಾರ್ಕ್ ಮಾಡಿದೀನಿ. ಇದು ಜಸ್ಟ್ ಎಲಿಯಟ್ ವೇವ್ಸ್. ಈಗ ನನಗೆ ಕ್ವೈರೀಸ್ ಬರುತ್ತೆ, ಏನು ಡಿಫರೆನ್ಸ್ ಬಿಟ್ವೀನ್ ಎಲಿಯಟ್ ವೇವ್ಸ್ ಅಂಡ್ ನಿಯೋ ವೇವ್ಸ್ ಅಂತ. ಸೊ ಎಲಿಯಟ್ ವೇವ್ಸ್ ಎ ಬೇಸಿಕ್ ವರ್ಷನ್ ಆಫ್ ಟ್ರೇಡಿಂಗ್. ಆದ್ರೆ ನಿಯೋ ವೇವ್ಸ್ ಬಂದು ರಿಫೈನ್ಡ್ ವರ್ಷನ್, ಅಡ್ವಾನ್ಸ್ಡ್ ಟೆಕ್ನಿಕಲ್ ಅನಾಲಿಸಿಸ್. ಅಲ್ಲಿ ಪ್ರೈಸ್ ಆಕ್ಷನ್ ಕೂಡ ಇನ್ಕ್ಲೂಡ್ ಮಾಡ್ತಾರೆ, ಆಪ್ಷನ್ ಚೈನ್ ಕೂಡ ಇನ್ಕ್ಲೂಡ್ ಮಾಡ್ತಾರೆ, ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಇದು ಬೇಸಿಕ್ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಿರೋದು. ಸೊ ಇಲ್ಲಿವರೆಗೂ ಬರ್ಬೋದು, ನೋಡೋಣ. ನಾನು ಇಲ್ಲಿ ಮಾರ್ಕ್ ಮಾಡಿ ಆಲ್ಮೋಸ್ಟ್ 4 ಡೇಸ್ ಆಯ್ತು ಒಂದು ಸ್ಕ್ರೀನ್ ಮೇಲೆ. ನೀವು ಪ್ರೀ ಮಾರ್ಕೆಟ್ ವಿಡಿಯೋ ಹಳೇದ್ ನೋಡಿಬೇಕಾದ್ರೆ ಅಲ್ಲಿಂದ ಕರೆಕ್ಟ್ ಆಗಿ ಹಂಗೆ ಕೆಳಗಡೆ ಬರ್ತಾ ಇದೆ. ಸೊ ಎಕ್ಸಾಕ್ಟ್ ಆಗಿ 25,200 250 ಲೆವೆಲ್ಸ್ ಅಲ್ಲಿ ಸಪೋರ್ಟ್ ತಗೋಬಹುದು ಮಾರ್ಕೆಟ್ ಇವತ್ತು. ಸೊ ಇವತ್ತು ಮಾರ್ಕೆಟ್ ಫ್ರೈ ಆಗತ್ತಾ ಅನ್ನೋದನ್ನ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ 25,230 240 ಲೆವೆಲ್ಸ್ ಅಲ್ಲಿ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ತುಂಬಾನೇ ಇದೆ. ಡೈಲಿ ಟೈಮ್ ಫ್ರೇಮ್ ಡೆಫಿನೆಟ್ ಆಗಿ ಲೋವರ್ ಲೋ ಫಾರ್ಮೇಶನ್ ಆಗ್ತಿದೆ. ನಿಫ್ಟಿ 50 ಈವನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಈ ಕನ್ಸಾಲಿಡೇಷನ್ ಹೈ ಏನಿತ್ತು ಅಲ್ಲಿ ಫಸ್ಟ್ ಸಪೋರ್ಟ್ ತಗೋತು, ಅದಾದ್ಮೇಲೆ ಈಗ ರೆಸಿಸ್ಟೆನ್ಸ್ ಆಗಿ ಬಿಹೇವ್ ಮಾಡ್ತಾ ಇದೆ. ಸೊ ಅಲ್ಲಿಂದ ಮತ್ತೆ ಇಲ್ಲೊಂದು ಗ್ಯಾಪ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಗ್ಯಾಪ್ ಝೋನ್ ವರ್ಗೂ ಬರ್ಬೋದು ಅನ್ನೋ ಚಾನ್ಸಸ್ ತುಂಬಾನೇ ಇದೆ. ಸೆಕ್ಟೋರಲ್ ಇಂಡೈಸಸ್ ನೆನ್ನೆ ಕೂಡ ತುಂಬಾ ಮಿಕ್ಸ್ಡ್ ಆಗಿತ್ತು. ಎಕ್ಸೆಪ್ಟ್ ಹೆಲ್ತ್ ಕೇರ್, ಕಸ್ಟಮರ್ ಡ್ಯೂರಬಲ್ಸ್ ಅದ್ ಬಿಟ್ರೆ ಮಿಕ್ಕಿದೆಲ್ಲ ಕೂಡ ಆಲ್ಮೋಸ್ಟ್ ನೆಗೆಟಿವ್ ಆಗಿತ್ತು, ಡೆಫಿನೆಟ್ಲಿ ಬೇರಿಶ್. ಸೊ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1450 1470 ಇದೆ. ಇಟ್ ಈಸ್ ಆಕ್ಚುಲಿ ನ್ಯೂಟ್ರಲ್ ಆಗಿದೆ. ಏನ್ ಡೇಟಾ ಬುಲಿಶ್ ಇಲ್ಲ, ಬೇರಿಶ್ ಇಲ್ಲ. ಸೊ ಇನ್ಫ್ಲೋಸ್ ನೋಡೋಣ. FIS 1,480 ಕೋಟಿ ಸೆಲ್ ಮಾಡಿದ್ದಾರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ. ಮತ್ತೆ DIS 1,333 ಅಷ್ಟು ಬೈ ಮಾಡಿದ್ದಾರೆ. ಸ್ಟಿಲ್ ಡೇಟಾ ನೆಗೆಟಿವ್ ಇದೆ. ಸೊ ಡಿರೈವೇಟಿವ್ ಮಾರ್ಕೆಟ್ಸ್ F&O ನೋಡೋಣ. ಸೊ F&O ಅಲ್ಲಿ FIS 3rd ಜುಲೈ ಇಂಡೆಕ್ಸ್ ಫ್ಯೂಚರ್ಸ್ 2,443 2,443 ಕೋಟಿ ಸೆಲ್ ಮಾಡಿದ್ದಾರೆ. ಸೊ ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಕೂಡ 177 ಕೋಟಿ ಸೆಲ್ ಮಾಡಿದ್ದಾರೆ. ಕ್ಲಿಯರ್ ಆಗಿ ಡೇಟಾ ಹೇಳ್ತಾ ಇದೆ, FIS ತುಂಬಾ ಬೇರಿಶ್ ಇದ್ದಾರೆ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ. FIS ಬರೋವರೆಗೂ ಮಾರ್ಕೆಟ್ ಮೇಲೆ ಹೋಗೋಕ್ ಚಾನ್ಸೇ ಇಲ್ಲ. ಆಪ್ಷನ್ ಚೈನ್ ನೋಡೋಣ. ಈಗ ಇಟ್ಸ್ ಹೊಸ ಎಕ್ಸ್ಪೈರಿ ಏನ್ ಕಾಣ್ತಿದೆ ಆಪ್ಷನ್ ಚೈನ್ ಅಲ್ಲಿ? ಕಾಲ್ ಆಪ್ಷನ್ ಅಲ್ಲಿ ನಿಮ್ಗೆ ಇನ್ ದ ಮನಿ ಔಟ್ ಆಫ್ ದ ಮನಿ ಎರಡು ಸೆಲ್ಲಿಂಗ್ ಇದೆ, ಅಂದ್ರೆ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಇಲ್ಲ. ಮತ್ತೆ ಪುಟ್ ಆಪ್ಷನ್ ಅಲ್ಲಿ ಕೂಡ ಇನ್ ದ ಮನಿ ಬೈಯಿಂಗ್ ಇದೆ, ಔಟ್ ಆಫ್ ದ ಮನಿ 3 ಸ್ಟ್ರೈಕ್ ಪ್ರೈಸ್ ಬೈಯಿಂಗ್ ಇದೆ.
ಸೊ ಡೇಟಾ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಪೊಸಿಷನ್ಸ್ ಡೌನ್ ಸೈಡ್ ಇದೆ, ಸೊ ಮಾರ್ಕೆಟ್ ಕೆಳಗಡೆನೆ ಹೋಗ್ಬೇಕು. ಆದ್ರೆ 15 ಮಿನಿಟ್ಸ್ ಕ್ಯಾಂಡಲ್ ಅಂತ ನಾನು ಯಾವಾಗ್ಲೂ ಹೇಳ್ತೇನೆ. 15 ಮಿನಿಟ್ಸ್ ಕ್ಯಾಂಡಲ್ ಹೈ ಏನಾದ್ರೂ ಬ್ರೇಕ್ ಆದ್ರೆ ಇವತ್ತು ನಿಮ್ಗೆ ಆಪ್ಷನ್ ಚೈನ್ ಅಲ್ಲಿ ಎಸ್ಪೆಷಲಿ ಮಾರ್ಕೆಟ್ 25,400 25,500 ಮೇಲೆ ಏನಾದ್ರೂ ಸಸ್ಟೈನ್ ಆದ್ರೆ ಮತ್ತೆ ಪ್ರೀವಿಯಸ್ ಡೇ ಹೈ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಡೇಟಾ ಬಂದು 25,500, ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಏನಾಗ್ತಿದೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ, US ಫ್ಯೂಚರ್ಸ್ ಅಲ್ಲಿ ನೋಡೋಣ, US 30, US 500, US ಟೆಕ್ 100 ಇದೆಲ್ಲ ಡೌನ್ ಆಗಿದೆ. ಸೊ ಡೆಫಿನೆಟ್ಲಿ ಬೇರಿಶ್ ಇದೆ. ನಿನ್ನೆ ಏನಾಯ್ತು, ಡೋ ಜೋನ್ಸ್, S&P 500 NASDAQ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. NASDAQ ಟೆಕ್ 100 ದಟ್ ಈಸ್ IT ಕಂಪನೀಸ್ 1% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಯುರೋಪ್ ಬಂದು 0.5% ಅಪ್ ಆಗಿದೆ, ಅದು ಬುಲಿಶ್ ಇದೆ. ಸೊ ಇವತ್ತು ನಿಕಾಯ್ ಮೈಲ್ಡ್ಲಿ ಪಾಸಿಟಿವ್ ಇದೆ, ಕಾಸ್ಪಿ ಡೆಫಿನೆಟ್ ಆಗಿ ಡೌನ್ ಇದೆ 0.89%. ADRs ಅಲ್ಲಿ ಏನಾದ್ರೂ ಬೈಯಿಂಗ್ ಇದೆಯಾ ನೋಡೋಣ. ನೆನ್ನೆ US ಮಾರ್ಕೆಟ್ಸ್ ಪಾಸಿಟಿವ್ ಇದ್ದಿದ್ರಿಂದ ಸೊ ಇನ್ಫೋಸಿಸ್, ವಿಪ್ರೋ, ICICI, HDFC ಬ್ಯಾಂಕ್ ಎಲ್ಲ ಬೈಯಿಂಗ್ ತೋರಿಸ್ತಾ ಇದೆ. ನನ್ನ ವ್ಯೂ ಸ್ವಲ್ಪ ಯಾವಾಗ್ಲೂ ಕಾಂಟ್ರಾ ಇರುತ್ತೆ, ಬಿಕಾಸ್ ನಾನು ಬಾಟಮ್ಸ್ ಮತ್ತೆ ಟಾಪ್ಸ್ ನ ಕ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮ್. ಅಟ್ಲೀಸ್ಟ್ ಒಂದು 10 ಸರಿ ಟ್ರೈ ಮಾಡಿದ್ರೆ 8 ಸರಿ ನನಗೆ ವರ್ಕೌಟ್ ಆಗುತ್ತೆ, ಒಂದ್ 2 ಸರಿ ಫೇಲ್ ಆಗ್ಬೋದು, ಫೇಲ್ ಆಗ್ಲೇಬೇಕು ಒಂದ್ 2 ಸರಿ. ಈಗ ನನ್ನ ವ್ಯೂಸ್ ಸ್ವಲ್ಪ ಚೇಂಜಸ್ ಇರುತ್ತೆ, ಒಂದು 60-70 ಪಾಯಿಂಟ್ ಗ್ಯಾಪ್ ಅಪ್ ಆಗ್ಬೋದು. ಈಗ 620 6:20 ನಾನು ವಿಡಿಯೋ ಮಾಡ್ತಾ ಇರೋದು, ಇನ್ನೂ ನಮಗೆ 3 ಅವರ್ ಟೈಮ್ ಇದೆ ಮಾರ್ಕೆಟ್ ಓಪನ್ ಆಗೋದಕ್ಕೆ. ಸೊ ಅಷ್ಟರಲ್ಲಿ ಏನಾದ್ರೂ ಆಗ್ಬೋದು ಗಿಫ್ಟ್ ನಿಫ್ಟಿಯಲ್ಲಿ. ಇವತ್ತಿನ ವ್ಯೂ ಬಂದು ಕ್ಯಾಪ್ ಝೋನ್ಸ್ ಏನಿದೆ, ಪ್ರೀವಿಯಸ್ ಡೇ ಲೋಸ್ ಏನಿದೆ, ಅದು ನನ್ನ ಅಟ್ರಾಕ್ಷನ್ ಝೋನ್ಸ್ ಆರ್ ಬೈಯಿಂಗ್ ಝೋನ್ಸ್ ಅಂತ ಹೇಳ್ಬೋದು. ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇದೆ. ಸೊ ಇವತ್ತಿನ ಲಕ್ಷ್ಮಣ್ ರೇಖಾ 25,380 ಆ ಲೆವೆಲ್ಸ್ ಮಾರ್ಕೆಟ್ಸ್ ಬ್ರೀಚ್ ಮಾಡಿ ಕೆಳಗಡೆ ಕ್ಲೋಸ್ ಆಗಬಾರ್ದು. 15 ಮಿನಿಟ್ಸ್ ಕ್ಲೋಸ್ ಅದಕ್ಕಿಂತ ಕೆಳಗಡೆ ಆಗಬಾರ್ದು. ಆ ಲೆವೆಲ್ಸ್ ಅಲ್ಲಿ ಸಪೋರ್ಟ್ ತಗೊಂಡ್ರೆ ಡೆಫಿನೆಟ್ ಆಗಿ 3 ದಿನ ನಾವು ಸೆಲ್ಲಿಂಗ್ ನೋಡಿದೀವಿ. ಆಲ್ಮೋಸ್ಟ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ 4 ದಿನ ನಾವು ಲೋವರ್ ಲೋ ಫಾರ್ಮೇಶನ್ಸ್ ನೋಡಿದೀವಿ, ರೆಡ್ ಕ್ಯಾಂಡಲ್ಸ್ ನೋಡಿದೀವಿ. ನಾವು ಇವತ್ತು ಫ್ರೈಡೇ ಅಲ್ಲಿ ಇದೀವಿ. ಫ್ರೈಡೇ ಇರೋದ್ರಿಂದ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿ ಬರ್ಬೋದು, ಅದೊಂದು ಚಾನ್ಸಸ್ ತುಂಬಾನೇ ಇದೆ. ಸೊ ಆ ಲೆವೆಲ್ಸ್ ಏನಿದೆ 25,380 25,400 ಲೆವೆಲ್ಸ್ ಏನಿದೆ, ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಕೊಡೋ ಚಾನ್ಸಸ್ ಇದೆ. ಅಲ್ಲಿಂದ ಕೆಳಗಡೆ ಕ್ಲೋಸ್ ಆದ್ರೆ 15 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಮತ್ತೆ ನಾವು ನೆಕ್ಸ್ಟ್ ಸಪೋರ್ಟ್ ಹೋಗೋ ಚಾನ್ಸಸ್ ಜಾಸ್ತಿನೇ ಇದೆ. 25,260 ಲೆವೆಲ್ಸ್ ಬರೋ ಚಾನ್ಸಸ್ ಇದೆ. ಈಗ ರೆಸಿಸ್ಟೆನ್ಸ್ ಮೇಲ್ಗಡೆ ನಿಮಗೆ ಪ್ರೀವಿಯಸ್ ಡೇ ಹೈ ಆಗಿರುತ್ತೆ, 25,608 ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ, 25,669 ಥರ್ಡ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಲೆವೆಲ್ಸ್ ನ ನೋಡ್ಕೊಳ್ಳಿ. ಇವತ್ತು ಚೆನ್ನಾಗಿ ಏನಾದ್ರು ಸಪೋರ್ಟ್ ತಗೊಂಡ್ರೆ 25,400 380 ಲೆವೆಲ್ಸ್ ಅಲ್ಲಿ ನಿಮ್ಗೆ ಒಂದು 200 ಪಾಯಿಂಟ್ಸ್ ರ್ಯಾಲಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಒನ್ ಸೈಡೆಡ್ ರ್ಯಾಲಿ ಆರ್ ವಿ ಶೇಪ್ ರಿಕವರಿ ಅಂತ ನಾನು ಹೇಳಿದೆ. ಆಲ್ಮೋಸ್ಟ್ 2 ಸರಿ ವಿ ಶೇಪ್ ರಿಕವರಿ ಬಂತು, ಕ್ಲೋಸಿಂಗ್ ದ ವಿ ಶೇಪ್ ರಿಕವರಿ ಬಂತು, ಮತ್ತೆ 25,500 ಅಲ್ಲಿ ಕನ್ಸಾಲಿಡೇಷನ್ ಆದ್ಮೇಲೆ ವಿ ಶೇಪ್ ರಿಕವರಿ ಬಂತು. ಆದ್ರೆ ಸಸ್ಟೈನ್ ಕೂಡ ಆಗಲ್ಲ ಅಂತಾನು ಹೇಳಿದೆ. ಡೋಜಿ ಕ್ರಿಯೇಟ್ ಮಾಡಿ ಅಲ್ಲಿಂದ ವಾಪಸ್ ಡೇ ಲೋಗು ಬಂತು. ಸೊ ಇವತ್ತೊಂದು ರಿಕವರಿ ಬರ್ಬೋದು, ಚಾನ್ಸಸ್ ಇದೆ. ಲೈವ್ ಮಾರ್ಕೆಟ್ ಅಲ್ಲಿ ನನ್ನ ವ್ಯೂಸ್ ನಾನು ಟ್ರೇಡ್ ಮಾಡಲ್ಲ, ನಾನು ನನ್ನ ಸೆಟಪ್ಸ್ ನಾನು ಟ್ರೇಡ್ ಮಾಡ್ತೇನೆ. ಅದೇ ತರ ನೀವು ಕೂಡ ನೀವು ಯಾವ್ದಾದ್ರು ಸೆಟಪ್ಸ್ ಫಾಲೋ ಮಾಡ್ತಿದ್ರೆ ಯಾವಾಗ್ಲೂ ಅಷ್ಟೇ ಒಂದೇ ಸೆಟಪ್ ನ 100 ಡೇಸ್ ಟ್ರೇಡ್ ಮಾಡಿ, ಒಂದೇ ಟೈಮ್ ಫ್ರೇಮ್ ಟ್ರೇಡ್ ಮಾಡಿ, ಒಂದೇ ಸ್ಕ್ರಿಪ್ಟ್ ನ ಟ್ರೇಡ್ ಮಾಡಿ. ಮಲ್ಟಿಪಲ್ ಟೈಮ್ ಫ್ರೇಮ್ಸ್ ಚಾರ್ಟ್ಸ್ ಇಟ್ಕೊಂಡು ಮಲ್ಟಿಪಲ್ ಸ್ಕ್ರಿಪ್ಟ್ ಇಟ್ಕೊಂಡು ಟ್ರೇಡ್ ಮಾಡಕ್ ಹೋಗ್ಬೇಡಿ ಇಫ್ ಯು ಆರ್ ಎ ಸೀರಿಯಸ್ ಟ್ರೇಡರ್. ಅಷ್ಟೇ ಇವತ್ತಿಂದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ.